ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ಆಯಿತು. ಈಗ 4 ಇಯರ್ ಟ್ರಾನ್ಸ್ಫಾರ್ಮ್ ಏನಿದೆ, ಸುಮಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ 4 ಇಯರ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಸ್ವಲ್ಪ ಹೇಳಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 4 ಇಯರ್ ಟ್ರಾನ್ಸ್ಫಾರ್ಮ್ ಮೇಲೇ ನಿಮಗೆ ಒಂದು 20 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಸೊ ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೋದು, ಯು ಕ್ಯಾನ್ ಸಿ ದಿಸ್ ಒನ್. ಹೆಂಗೆ ನಿಮಗೆ 4 ಇಯರ್ ಸೀರೀಸು, ಅದೇ ಥರ 4 ಇಯರ್ಸ್ ಟ್ರಾನ್ಸ್ಫಾರ್ಮ್ ಕೂಡ ಒನ್ ಆಫ್ ದಿ ಮಾಡ್ಯೂಲ್ ಅಂತಲೇ ಅರ್ಥ. ಇಲ್ಲಿ ವಿ ಟಿ ಯುನಲ್ಲಿ ಒಂದು ಮಾಡೆಲ್ ಆದರೆ ನಾನ್ ವಿ ಟಿ ಯುನಲ್ಲಿ ಇನ್ನೊಂದು ಥರ ಇರುತ್ತೆ. ಇದನ್ನು ಸ್ವಲ್ಪ ಗಮನ ಹರಿಸ್ಕೊಡಿ. ನಾನ್ ವಿ ಟಿ ಯು ಕಾಲೇಜುಗಳಲ್ಲಿ ಕೆಲವು ಟೈಮ್ ಇರುತ್ತೆ, ಕೆಲವು ಟೈಮ್ ಇರೋದಿಲ್ಲ. ಓಕೆ, ನೋಡ್ತಾ ಇದ್ದೀರಾ. ಫೈಂಡ್ ದ 4 ಇಯರ್ ಟ್ರಾನ್ಸ್ಫಾರ್ಮ್ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ? 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ? 7 ಮಾರ್ಕ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಡಿಸ್ಕ್ರೀಟ್ 4 ಇಯರ್ ಟ್ರಾನ್ಸ್ಫಾರ್ಮ್ ಆಫ್ ದಿ ಸಿಗ್ನಲ್, ದಟ್ ಈಸ್ ಅಗೇನ್ ಫಾರ್ 7 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ ಇದರಲ್ಲಿ ಕೂಡ 20 ಮಾರ್ಕ್ಸ್ ಬರುತ್ತೆ. ಈ 20 ಮಾರ್ಕ್ಸ್ ಅನ್ನು ತೊಗೊಳಕ್ಕೆ ಯಾವ ಥರ ಫಾರ್ಮುಲಾಗಳು ಓದಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂದಾಗೆ ಇದು ನನ್ನ ಇಂಜಿನಿಯರಿಂಗ್ನ ಸಪ್ರೇಟ್ ಚಾನಲ್ ಆಗಿರೋದ್ರಿಂದ ಚಾನಲ್ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ಅನಾಲಿಟಿಕ್ಸ್ ಪ್ರಕಾರ 70% ಆಫ್ ದಿ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಓಕೆ, ಸೊ ಈಗ ವಿಲ್ ಡಿಸ್ಕಸ್ ಅಬೌಟ್ ದ ಫಾರ್ಮುಲಾ. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥ ಫಾರ್ಮುಲಾಗಳು: 4 ಇಯರ್ ಟ್ರಾನ್ಸ್ಫಾರ್ಮ್, 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್, 4 ಇಯರ್ ಸೈನ್ ಟ್ರಾನ್ಸ್ಫಾರ್ಮ್ ಅಂತೇಳಿ. ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಏನು? ಸೊ ಒಂದು 4 ಇಯರ್ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಯು ಇಂದ ಸ್ಮಾಲ್ ಎಫ್ ಆಫ್ ಎಕ್ಸ್. ನೋಡಿ, ಇಲ್ಲಿ ಒಂದೊಂದು ಕಡೆ ಒಂದೊಂಥರ ಫಾರ್ಮುಲಾ ಇರ್ತವೆ, ಬಟ್ ಕನ್ಫ್ಯೂಸ್ ಮಾಡ್ಕೊಳೋದೇನು ಬೇಕಾಗಿಲ್ಲ. ನಿಮಗೆ ಸ್ಟ್ಯಾಂಡರ್ಡ್ ಆಗಿರುವಂಥ ಫಾರ್ಮುಲಾ ಎಲ್ಲ ಒಂದೇ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಕೂಡ ನಿಮಗೆ ಫಾರ್ಮುಲಾ ಥರ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೂ ಒಂದೇ, ಅಥವಾ ಎಫ್ ಆಫ್ ಯು ಅಂದರೂ ಒಂದೇ. ಇಟ್ಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ. ನಿಮಗೆಲ್ಲ ಗೊತ್ತೇ ಇದೆ. ಇಂಟಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ ಇಲ್ಲಿ ಯು ಇದೆ. ಸೊ ಇಲ್ಲಿ ಯು ಇದ್ದಾಗ ಇಲ್ಲಿ ಎಫ್ ಆಫ್ ಎಕ್ಸ್ ಬರೋದು. ಈ ಥರ ನೆನ್ಪಿಟ್ಕೊಳ್ಳಿ. ಸೊ ನಾನು ಯೂಶ್ವಲ್ ಯೂಸ್ ಮಾಡೋದು ಒಂದೊಂದು ಟೈಮ್ ಒಂದೊಂದು ಥರ ಇದ್ದಾಗ ಐ ವಿಲ್ ಯೂಸ್ ಎಫ್ ಆಫ್ ಯು ಓನ್ಲಿ. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಎಫ್ ಆಫ್ ದಿ ಎಕ್ಸ್ ಇಂಟು ಇ ಪವರ್ ಪ್ಲಸ್ ಐ ಯು ಎಕ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಪ್ಲಸ್ ಬರುತ್ತೆ, ಪ್ಲಸ್ ಐ ಯು ಎಕ್ಸ್ ಅಂತ ಬರುತ್ತೆ. ಓಕೆನಾ? ಸೊ ಇದು ಪ್ಲಸ್ ಬಂತು ಅಂತಂದರೆ ಇನ್ವರ್ಸ್ ಆಫ್ ದಿ ಫಾರ್ಮುಲಾ ಏನಾಗುತ್ತೆ ನೋಡಿ, ಅಬ್ಸರ್ವ್ ಹಿಯರ್. ಸೊ ಇದು ಪ್ಲಸ್ ಐ ಯು ಎಕ್ಸ್, ಇನ್ವರ್ಸ್ ಆಫ್ ದಿ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಬಂದು ನಿಮಗೆ ಮೈನಸ್ ಐ ಯು ಎಕ್ಸ್ ಬರುತ್ತೆ. ಇನ್ವರ್ಸಲ್ಲಿ ಎಫ್ ಆಫ್ ಯು ಬರುತ್ತೆ, ಮತ್ತು 1/2π ಎಕ್ಸ್ಟ್ರಾ ಬರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಟ್ರಾನ್ಸ್ಫಾರ್ಮು ಬೇಕು, ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಕೂಡ ಬೇಕಾಗುತ್ತೆ ಫಾರ್ಮುಲಾ. ಓಕೆನಾ? ಎಫ್ ಆಫ್ ಯು ಇಸ್ ಈಕ್ವಲ್ ಟು, ದಟ್ ಈಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇದೆ, ಮರಿಬೇಡಿ. ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇಂಟು ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇದು 1/2π ಇಂಟು ಮೈನಸ್ ಇಂಟು ಪ್ಲಸ್ ಇನ್ಫಿನಿಟಿ. ಇಲ್ಲಿ ಎಫ್ ಆಫ್ ಯು ಜೊತೆಗೆ ಇ ಟು ದಿ ಪವರ್ ಮೈನಸ್ ಐ ಯು ಎಕ್ಸ್ ಬರುತ್ತೆ. ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಲೆಫ್ಟಲ್ಲಿ ಎಫ್ ಆಫ್ ಯು ಇದ್ರೆ ಒಳಗಡೆ ಎಫ್ ಆಫ್ ಎಕ್ಸ್ ಇರುತ್ತೆ. ನೋಡಿ, ಇದು ಕ್ಯಾಪಿಟಲ್ ಎಫ್, ಇದು ಸ್ಮಾಲ್ ಎಫ್. ಇಲ್ಲಿ ಆಚೆ ಸ್ಮಾಲ್ ಎಫ್ ಆಫ್ ಎಕ್ಸ್ ಇದ್ದರೆ ಇಲ್ಲಿ ಎಫ್ ಆಫ್ ಯು ಈ ಕಡೆ ಶಿಫ್ಟ್ ಆಗುತ್ತೆ. ಓಕೆನಾ? 1/2π ಎಕ್ಸ್ಟ್ರಾ ಬರಬೇಕು. ಇನ್ನು 4 ಇಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ನೋಡಿದಾಗ ನೋಡಿ, ಇಲ್ಲಿ ಸಿ ಸ್ಟ್ಯಾಂಡ್ಸ್ ಫಾರ್ ಕೊಸೈನ್ ಅಂತ. ಸೊ 4 ಇಯರ್ ಕೊಸೈನ್ ಆಫ್ ದಿ ಫಂಕ್ಷನ್ ಯು, ದಟ್ ಇಸ್ ವಾಟ್ ಯು ಮೀನ್ಸ್ ಎಫ್ ಆಫ್ ಎಕ್ಸ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆರಿ ಸಿಂಪಲ್. ಯು ಈಸ್ ಈಕ್ವಲ್ ಟು ನಾನೇನು ಟ್ರೀಟ್ ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೀಟಿಂಗ್ ದಿಸ್ ಒನ್ ಆಸ್ ಎಫ್ ಆಫ್ ಎಕ್ಸ್ ಅಂತೇಳಿ. ಓಕೆನಾ? ಅದು ನೀವು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು, ಇಲ್ಲಿ ಫಾರ್ಮುಲಾಗಳು ಕನ್ಫ್ಯೂಷನ್ ಇರೋದಿಲ್ಲ. ಸೊ ಎಫ್ ಕೊಸೈನ್ ಆಫ್ ಯು ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್. ನೋಡಿ, ಅದೇ ಎಫ್ ಆಫ್ ಎಕ್ಸ್ ಬರೆಯೋದು, ಕಾಸ್ ಯು ಎಕ್ಸ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಅದೇ ಥರ ಇನ್ವರ್ಸ್ಗೆ 2/π ಬರುತ್ತೆ. 2/π 0 ಟು ಇನ್ಫಿನಿಟಿ ಎಫ್ ಸಿ ಆಫ್ ಯು ಕಾಸ್ ಯು ಎಕ್ಸ್ ಅಂತ ಬರುತ್ತೆ. ಓಕೆನಾ? ಸೊ ಇಟ್ ಇಸ್ ಫ್ರಮ್ 2/π. ಇಲ್ಲಿ ಅಗೇನ್ ಸೈನ್ ಟ್ರಾನ್ಸ್ಫಾರ್ಮ್ ನೋಡಿ, ಸೈನ್ ಟ್ರಾನ್ಸ್ಫಾರ್ಮ್ಗೆ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇಂಟು ಸೈನ್ ಯು ಎಕ್ಸ್. ಇಲ್ಲಿ ಎಫ್ ಎಸ್ ಆಫ್ ಯು ಅದು ಸೈನ್ ಆಫ್ ಯು ಸೈನ್ ಯು ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಮತ್ತೆ ನಿಮಗೆ 2/π ಬಂದೇ ಬರುತ್ತೆ. ನೋಡಿ, ಕೆಲವೊಂದರಲ್ಲಿ ನೋಡಿದಾಗ ನಿಮಗೆ ಫಾರ್ಮುಲಾಗಳು ಕೋಎಫಿಷಿಯಂಟ್ ಬೇರೆ ಬರುತ್ತೆ. ಸೊ ಈ ಥರ ಕೋಎಫಿಷಿಯಂಟ್ಗಳು ಯೂಸ್ ಮಾಡ್ಬೋದು. 1/√2π 1/√2π ಮೈನಸ್ ಇಂಟು ಪ್ಲಸ್ ಇನ್ಫಿನಿಟಿ, ರೂಟ್ ಆಫ್ 2/π ರೂಟ್ ಆಫ್ 2/5. ಸೊ ದಿಸ್ ಇಸ್ ಆಲ್ಸೋ ಸೇಮ್ ಥಿಂಗ್, ರೂಟ್ ಆಫ್ 2/π ರೂಟ್ ಆಫ್ 2/5. ಸೊ ಯೂಶ್ವಲಿ ನಾನೇನು ಮಾಡ್ತೀನಿ, ಈ ಫಾರ್ಮುಲಾಗಳನ್ನ ಕನ್ವೀನಿಯಂಟ್ ಆಗಿರೋದ್ರಿಂದ ನಾನು ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀನಿ. ಸೊ ಕೆಲವರು ಅದನ್ನು ಕೂಡ ಸಾಲ್ವ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ, ತೊಂದರೆ ಇಲ್ಲ. ನಿಮ್ಗೆ ಯಾವುದು ಈಸಿ ಆಗುತ್ತೋ, ಯಾವುದು ಕಷ್ಟ ಆಗೋದಿಲ್ವೋ ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಇನ್ನು ಈ 4 ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಕಲಿಬೇಕಾದ್ರೆ ಕೆಲವೊಂದು ಅಡಿಷನಲ್ ಫಾರ್ಮುಲಾ ಬೇಕು.
ಅಂದರೆ ಈ ಫಾರ್ಮುಲಾ ಕಲ್ತಿದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಯೂಲರ್ ಮೇನ್ ಫಾರ್ಮುಲಾ ಅಂತ. ಏನು ಹೇಳುತ್ತೆ, ಇ ಪವರ್ ಐ ಟೀಟಾ ಈಸ್ ಈಕ್ವಲ್ ಟು ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಬೇಕಾಗುತ್ತೆ ಎಲ್ಲಿ ಅಂತ ಹೇಳ್ತೀನಿ. ಇ ಪವರ್ ಐ ಟೀಟಾ, ಯಾಕಂದರೆ ಯೂಶ್ವಲಿ ನಾವು ಇ ಪವರ್ ಐ ಎಕ್ಸ್ಪ್ರೆಷನ್ ಬಂದೇ ಬರುತ್ತೆ ಈ ಪ್ರಾಬ್ಲಮ್ಸಲ್ಲಿ. ಅವಾಗ ಏನು ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು. ಇ ಪವರ್ ಐ ಯು ಅಂತಿತ್ತು, ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಇ ಪವರ್ ಐ ಯು ಅಂತ ಇರುತ್ತೆ. ಐ ಯು ಅಂತಿದೆ ಏನಂತ ಹೇಳ್ತೀರಾ, ಕಾಸ್ ಆಫ್ ದಿ ಫಂಕ್ಷನ್ ಯು ಪ್ಲಸ್ ಐ ಸೈನ್ ಆಫ್ ದಿ ಫಂಕ್ಷನ್ ಯು. ಅರ್ಥ ಆಗ್ತಿದೆಯಾ? ಸೊ ಈ ಥರ ಕೂಡ ಬರಿಬೋದು, ಅಥವಾ ಉಲ್ಟಾ ಕೂಡ ಬರಿಬೋದು. ಏನು ಸರ್ ಉಲ್ಟಾ ಬರೆಯುವಂಥದ್ದೇನು, ಸಿ ಎರ್ ಕಾಸ್ ಟೀಟಾ, ಸಪೋಸ್ ಕಾಸ್ ಟೀಟಾ ಈಸ್ ಈಕ್ವಲ್ ಟು ಇ ಪವರ್ ಐ ಟೀಟಾ, ಸೆಂಟ್ರಲ್ ಪ್ಲಸ್ ಬರುತ್ತೆ, ಇ ಪವರ್ ಮೈನಸ್ ಐ ಟೀಟಾ ಡಿವೈಡೆಡ್ ಬೈ 2. ನೋಡಿ, ಕಾಸ್ ಬಂದಾಗ ಪ್ಲಸ್ ಬರ್ತಾ ಇದೆ, ಸೈನ್ ಟೀಟಾ ಸೆಂಟ್ರಲ್ ಮೈನಸ್ ಬರುತ್ತೆ, ಡಿವೈಡೆಡ್ ಬೈ ಇಲ್ಲಿ 2i ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಸೈನ್ ಟೀಟಾದಲ್ಲಿ ಮಾತ್ರ ಇಲ್ಲಿ 2a ಬರುತ್ತೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ. ಇನ್ನು ಇ ಪವರ್ ಮೈನಸ್ ಐ ಟೀಟಾಗೆ ಸೆಂಟ್ರಲ್ ಮೈನಸ್ ಬರುತ್ತೆ. ಇದನ್ನೆಲ್ಲ ಕಾಂಪ್ಲೆಕ್ಸ್ ನಂಬರ್ ಓದ್ತಾ ಇದ್ರಿ, ಈಗ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್ ಯಾವುದಕ್ಕೆ, ಈ ಪ್ರಾಬ್ಲಮ್ಸ್ ಮಾಡೋಕ್ಕೆ. ಓಕೆನಾ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆಲ್ ದೀಸ್ ಆರ್. ಸೊ ಇನ್ನು ಇದಕ್ಕೆ ಅಡಿಷನಲ್ ಆಗಿ ನೀವು ನೋಡೋದಾದರೆ ದ ವ್ಯಾಲ್ಯೂ ಆಫ್ ಐ ವ್ಯಾಲ್ಯೂ ನನಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಐ ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ನಂಬರ್. ಐ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ರೂಟ್ ಆಫ್ -1 ಅಂತ, ರೂಟ್ ಆಫ್ -1 ಅಂತ. ಆದರೆ ವಾಟ್ ಅಬೌಟ್ ಐ ಸ್ಕ್ವೇರ್ ವ್ಯಾಲ್ಯೂ? ಐ ಸ್ಕ್ವೇರ್ ವ್ಯಾಲ್ಯೂ ನೋಡಿ, ರೂಟ್ ಆಫ್ ದಿ ವ್ಯಾಲ್ಯೂ -1 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಏನು ಬರುತ್ತೆ, ವಾಟ್ ಐ ವಿಲ್ ಗೆಟ್ ದಿಸ್ ಒನ್ ಆಸ್ ವಾಟ್, -1. ಸೊ ಇದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಫಾರ್ಮುಲಾಗಳಿದೆ, ತೋರಿಸ್ತೀನಿ ಮುಂದಕ್ಕೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ವರ್ಡ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಸೊ ಎಫ್ ಆಫ್ ಎಕ್ಸ್ ಟು ಎಫ್ ಆಫ್ ಯು ಇರ್ಬೋದು, ಎಫ್ ಆಫ್ ಯು ಇಂದ ಎಫ್ ಆಫ್ ಎಕ್ಸ್ ಇರ್ಬೋದು. ಸೊ ಈ ಒನ್ ಫಂಕ್ಷನ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ. ಈ ಒನ್ ಫಂಕ್ಷನ್ ಮತ್ತು ಆಡ್ ಫಂಕ್ಷನ್ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಕಾಸ್ ಎ ಕಾಸ್ ಬಿ ಯೂಸ್ ಮಾಡ್ತೀರಿ, ಆಫ್ ಆಫ್ ಕಾಸ್ ಆಫ್ ಎ ಮೈನಸ್ ಬಿ ಪ್ಲಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಸೈನ್ ಎ ಸೈನ್ ಬಿ ಯೂಸ್ ಮಾಡ್ತೀರಿ, ಸೈನ್ ಎ ಕಾಸ್ ಬಿ ಯೂಸ್ ಮಾಡ್ತೀರಿ. ಇನ್ನು ನೋಡ್ತಾ ಇದ್ದೀರಾ, ಫಾರ್ವರ್ಡ್ಗೆ ಮತ್ತು ನೆಗೆಟಿವ್ಗೆ ಯಾವ ಥರ ಇರುತ್ತೆ ಅಂತೇಳಿ ನೋಡಿ. ದ ವ್ಯಾಲ್ಯೂಸ್ ಆಫ್ ಐ ನೀವು ನೆನ್ಪಿಟ್ಕೊಬೇಕಾಗಿರೋದು, ಐ ಪವರ್ 1 ಅಂದರೆ ಐ ಅಷ್ಟೇ ಬರುತ್ತೆ, ಐ ಸ್ಕ್ವೇರ್ ಅಂತಂದರೆ ಯು ವಿಲ್ ಗೆಟ್ -1 ಬರುತ್ತೆ, ಐ ಕ್ಯೂಬ್ ಅಂತಂದರೆ ನಿಮಗೆ -i ಬರುತ್ತೆ, ಐ ಟು ದಿ ಪವರ್ 4 ಅಂತಂದರೆ ನಿಮಗೆ 1 ವ್ಯಾಲ್ಯೂ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೇ ಆಗಲಿ ನಾವು ಐ ಟು ದಿ ಪವರ್ನ ನಾವು ಸಿಂಪ್ಲಿಫೈ ಮಾಡಬೇಕಂದ್ರೆ, ಸಪೋಸ್ ಈಗ ಐ ಟು ದಿ ಪವರ್ 35 ಅಂತ ಇತ್ತು ಅಂತ ಇಟ್ಕೊಳ್ಳಿ. ಸೊ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಐ ಟು ದಿ ಪವರ್ 32 ಇಂಟು ಐ ಟು ದಿ ಪವರ್ 3 ಅಂತ ಬರೀಬೋದು. ಅಂದರೆ ಪವರ್ಸ್ನ ಆ್ಯಡ್ ಮಾಡ್ತೀವಿ ನಾವು, 32 ಪ್ಲಸ್ 5 3 ಬಂದು 35 ಆಯಿತು. ಬಟ್ ಐ ಟು ದಿ ಪವರ್ 32ನೇ ಯಾಕೆ ಅಂದರೆ ಐ ಟು ದಿ ಪವರ್ 4 ಓಲ್ ಟು ದಿ ಪವರ್ 8 ಅಂತ ಬರೀಬೋದು, ಕರೆಕ್ಟಾ? ಇಂಟು ಏನಾಯಿತು, ಐ ಕ್ಯೂಬ್. ಬಟ್ ವಾಟ್ ಇಸ್ ವೆನ್ ಎವರ್ ಯು ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪವರ್ 4, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ +1. ಹಾಗಾದ್ರೆ ಉಳಿದಿರೋ ವ್ಯಾಲ್ಯೂ ಎಷ್ಟು ಸರ್, ಐ ಕ್ಯೂಬ್ ಅಂದರೆ ಏನು, ಮತ್ತೆ ಐ ಕ್ಯೂಬ್ ಇಸ್ ಈಕ್ವಲ್ ಟು -i. ಸೊ ಹಾಗಾದ್ರೆ ಏನು ಬರೀಬೋದು ನೀವು, ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ -i. ಹೆಂಗೆ ಸರ್ ಬಂತು, ಎಕ್ಸ್ಪ್ಲೈನ್ ಮಾಡಿ ಐ ಕ್ಯೂಬ್ನ ಅನ್ನೋದಾದರೆ ವೆರಿ ಸಿಂಪಲ್ ನೋಡಿ. ಐ ಕ್ಯೂಬ್ ಕ್ಯಾನ್ ಬಿ ರಿಟನ್ ಆಸ್ ಐ ಸ್ಕ್ವೇರ್ ಇಂಟು ಐ ಅಂತ ಬರೆಯೋದು, ಕರೆಕ್ಟಾ? ಐ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, -1 ಇಂಟು ಐ ಏನಾಗುತ್ತೆ, -i ಆಗುತ್ತೆ. ಸೊ ಈ ರೀತಿ ನಾವೇನು ಮಾಡ್ತೀರಿ, ಐ ಕ್ಯೂಬ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಇನ್ನು ಈ ಒನ್ ಫಂಕ್ಷನ್ ಮತ್ತು ಆಡ್ ಫಂಕ್ಷನ್ ಬಗ್ಗೆ ನೋಡೋಣ. ಸೊ ವಾಟ್ ಇಸ್ ಈ ಒನ್ ಫಂಕ್ಷನ್, ಎಫ್ ಆಫ್ -x ಇಸ್ ಈಕ್ವಲ್ ಟು ಪ್ಲಸ್ ಎಫ್ ಆಫ್ ಎಕ್ಸ್. ಒಂದು ಆಡ್ ಫಂಕ್ಷನ್ ಎಫ್ ಆಫ್ -x ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ನೋಡಿ, ಇದ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡಲ್ಲ. ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಫಂಕ್ಷನ್ ಈ ಒನ್ ಮತ್ತು ಆಡ್ ಆಗಬೇಕು ಅಂತಂದರೆ ಒಂದು ಎಕ್ಸ್ನ ರೀಪ್ಲೇಸ್ ಬೈ -x ಮಾಡಿದಾಗ ನಿಮಗೆ ಪ್ಲಸ್ ಎಫ್ ಆಫ್ ಎಕ್ಸೇ ಬಂದರೆ ದಟ್ ಇಸ್ ಕಾಲ್ಡ್ ಆಸ್ ಈ ಒನ್ ಫಂಕ್ಷನ್ ಅಂತ ಅರ್ಥ. ಸಪೋಸ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಯು ಕ್ಯಾನ್ ಟೇಕ್ ಕಾಸ್ ಆಫ್ ದಿ ವ್ಯಾಲ್ಯೂ. ನೋಡಿ, ವಾಟ್ ಈಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಮೈನಸ್ ಟೀಟಾ, ನೀವು ತಿಳ್ಕೊಂಡಿರೋದು ನೀವು ತಿಳ್ಕೊಳ್ಳಿ. ಕಾಸ್ ಆಫ್ ಮೈನಸ್ ಟೀಟಾ ಈಸ್ ಪ್ಲಸ್ ಕಾಸ್ ಟೀಟಾ. ಅಂದರೆ ಏನಾಯಿತು, ಕಾಸ್ ಟೀಟಾ ವ್ಯಾಲ್ಯೂನ ಮೈನಸ್ ಟೀಟಾ ರಿಪ್ಲೇಸ್ ಮಾಡಿದ್ರು ನಿಮಗೆ ಪ್ಲಸ್ ಕಾಸ್ ಟೀಟಾನೇ ಬರ್ತಿದೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಈ ಒನ್ ಫಂಕ್ಷನ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಈ ಒನ್ ಫಂಕ್ಷನ್. ಅದೇ ಸೈನ್ ಆಫ್ ದಿ ವ್ಯಾಲ್ಯೂ ಮೈನಸ್ ಟೀಟಾ ಬಂದು ಏನು ಬರುತ್ತಪ್ಪ ಅಂದರೆ ಯು ವಿಲ್ ಗೆಟ್ ಮೈನಸ್ ಸೈನ್ ಟೀಟಾ ಓನ್ಲಿ. ದಟ್ಸ್ ವೈ ಇಟ್ ಈಸ್ ಎ ಆಡ್ ಫಂಕ್ಷನ್. ಸೊ ಈ ಒನ್ ಮತ್ತು ಆಡ್ ಗೊತ್ತಿಲ್ಲ ಅಂದರೆ ಕೆಲವು ಪ್ರಾಬ್ಲಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜೊತೆಯಲ್ಲಿ ಈ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈ ಒನ್ ಫಂಕ್ಷನ್ ಆದಾಗ ನಮಗೆ ಕಾಸೈನ್ ಫಂಕ್ಷನ್ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ನಾವು ಚೆಕ್ ಮಾಡ್ತೀವಿ. ಸಪೋಸ್ ಇಫ್ ಯು ಟೇಕ್ ಇ ಒನ್ ಆ್ಯಸ್ ಪ್ಲಸ್, ಇ ಒನ್ ಆ್ಯಸ್ ಪ್ಲಸ್, ನೋಡಿ ಪ್ಲಸ್ ಇಂಟು ಪ್ಲಸ್ಸೇ ಬರುತ್ತೆ. ಆಡ್ ಆ್ಯಸ್ ಮೈನಸ್ ಏನು ಬರುತ್ತೆ, ಪ್ಲಸ್ಸೇ ಬರುತ್ತೆ. ಇ ಒನ್ ಆ್ಯಸ್ ಪ್ಲಸ್, ಆಡ್ ಆ್ಯಸ್ ಮೈನಸ್, ನಿಮ್ಗೆ ಏನು ಬರುತ್ತೆ, ಆಡ್ ಫಂಕ್ಷನ್. ಸೊ ಆಡ್ ಅನ್ನೋದು ನೆಗೆಟಿವ್ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಈಗ ಆಡ್ ವ್ಯಾಲ್ಯೂ ಮೈನಸ್ಸು, ಇ ಒನ್ ವ್ಯಾಲ್ಯೂ ಪ್ಲಸ್ ಅಂತ ತಗೊಳ್ಳಿ, ಅವಾಗ ಪ್ಲಸ್ ಇಂಟು ಮೈನಸ್ ಏನು ಬರುತ್ತೆ, ಆಡ್ ಫಂಕ್ಷನ್ನೇ ಬರುತ್ತೆ. ಏನಕ್ಕೆ ಸರ್ ಯೂಸ್ ಆಗುತ್ತೆ ಇದು ನೋಡಿ, ಆಡ್ ಫಂಕ್ಷನ್ಗಳು ಮತ್ತು ಈ ಒನ್ ಫಂಕ್ಷನ್ ಡಿಸೈಡ್ ಆಯಿತು ಅಂದರೆ ಕೆಲವೊಂದು ಟರ್ಮ್ಸ್, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಫಾರ್ಮುಲಾ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಿಲ್ ಸ್ಪ್ಲಿಟ್ ಇಂಟು 2 ಟೈಮ್ಸ್ ಆಫ್
ನೋಡಿ ದಿಸ್ ಇಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇದ್ದಾಗ ಈ ಥರ ಇದ್ದರೆ ಟು ಎಫ್ ಆಫ್ ದಿ ಫಂಕ್ಷನ್ ಯು ಕ್ಯಾನ್ ರೈಟ್ 0 to ಇನ್ಫಿನಿಟಿ ಅಂತ ಬರೀತೀರಾ. ಯಾವಾಗ ಇಫ್ ಇಟ್ ಇಸ್ ಎ ಈವನ್ ಫಂಕ್ಷನ್ ಆದಾಗ. ಅದೇ 0 ಇಫ್ ಎಫ್ ಆಫ್ ಎಕ್ಸ್ ಇಸ್ ಎ ಆಡ್ ಅಂತ. ಇದೆಲ್ಲ ಮುಂಚೆ ಹೇಳಿರೋಂಥ ಫಾರ್ಮುಲಾಗಳೇ. ನಿಮಗೆ ಇಂಜಿನಿಯರಿಂಗಲ್ಲಿ ಪಾಸ್ ಆಗಬೇಕು ಅಂತಂದರೆ ಈ ಕೆಲವೊಂದು ಇಂಟರ್ನಲ್ ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಕಾನ್ಸೆಪ್ಟಲ್ಲಿ ಕೂಡ ನಿಮಗೆ ಅದನ್ನು ಎಳಿತಾನೆ ಇರುತ್ತೆ, ನಿಮಗೆ ಅದು ಕಲೀಲೇಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಇದು ಜೊತೆಗೆ ನಾವು ಕೆಲವು ಟೈಮ್ ಏನು ಮಾಡ್ತೀರಿ, ಬರ್ನೌಲಿಸ್ ಥಿಯರಮ್ ಕೂಡ ಯೂಸ್ ಮಾಡ್ತೀರಿ. ಬರ್ನೌಲಿಸ್ ಥಿಯರಮ್ ನಿಮಗೆಲ್ಲ ಗೊತ್ತೇ ಇದೆ ಏನಂತ. ಇಂಟಗ್ರಲ್ ಆಫ್ ದಿ ವ್ಯಾಲ್ಯೂ ಯು ಇಂಟು ವಿ ಇದ್ದಾಗ ಹೆಂಗೆ ಮಾಡೋದು, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಯಾವ ಥರ, ಯು ವಿ 1 ಮೈನಸ್ ಯು ಡ್ಯಾಶ್ ಸೊ ವಿ 2. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ 1 ನಾನು ಕೆಳಗಡೆ ಬರಿತೀನಿ. ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಮತ್ತೆ ನೀವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಮಾಡಬೇಕಾದ್ರೆ ಪ್ರತಿಯೊಂದು ಬರುತ್ತೆ ನೋಡಿ. ಪ್ಲಸ್ ಆದಮೇಲೆ ಮೈನಸ್ ಆದಮೇಲೆ ಪ್ಲಸ್. ಸೊ ಯು ಬಂದು ಡಬಲ್ ಡ್ಯಾಶ್ ಅಂದರೆ ಯು ಇಲ್ಲಿ ಹಂಗೆ ಇರುತ್ತೆ. ಇಲ್ಲಿ ಒಂದು ಸೆಟ್ ಡಿರೈವೇಟಿವ್ ಮಾಡ್ತೀನಿ, ಇಲ್ಲಿ 2 ಸೆಟ್ ಡಿರೈವೇಟಿವ್ ಮಾಡ್ತೀನಿ. V3. ಸೊ ನೀವೇನಾದ್ರೂ ನನ್ನ ಈವನ್ ಆ್ಯಂಡ್ ಆ್ಯಡು ಬರ್ನೌಲಿಸ್ ಥಿಯರಮ್ ನೋಡಿದರೆ ಇಲ್ಲಿ ಕಮೆಂಟ್ ಮಾಡಿ ಸರ್ ನಾವು ಅದನ್ನು ಕಲ್ತ್ಕೊಂಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಅದು ಈ ಕಾನ್ಸೆಪ್ಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಥರ ಬರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಬೇಕು, ಮಾಡ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಲೆಸ್ ದೆನ್ ಎ ಅಂದರೆ ಏನು ಮೀನಿಂಗು. ಸೊ ಮಾಡ್ ಆಫ್ ದಿ ಎಕ್ಸ್ ಲೆಸ್ ದೆನ್ ಎ ಅಂತಂದರೆ ನಮ್ಮ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗಿರುತ್ತಪ್ಪ ಅಂತಂದರೆ ನೋಡಿ, ಮಾಡ್ ಆಫ್ ಎಕ್ಸ್ ಅಂದರೆ ಮೈನಸ್ ಎಕ್ಸು ಇರುತ್ತೆ ಪ್ಲಸ್ ಎಕ್ಸು ಇರುತ್ತೆ, ಕರೆಕ್ಟಾ. ಸೊ ಹಾಗಾದರೆ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ವ್ಯಾಲ್ಯೂ ಯಾವ್ದ್ರ ನಡುವೆ ಇರುತ್ತೆ, ದಿಸ್ ವ್ಯಾಲ್ಯೂ ನಡುವೆ ಇರುತ್ತೆ. ಸೊ ಇಲ್ಲಿ ಮುಂದೆ ನಾನು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಮತ್ತೆ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಇಲ್ಲಿ ಐ ಹ್ಯಾವ್ ಮೆನ್ಷನ್ ಫ್ಯೂ ಪ್ರಾಬ್ಲಮ್ಸ್ ವಿಚ್ ಅಪಿಯರ್ಡ್ ಆನ್ ಎಕ್ಸಾಮಿನೇಷನ್. ನೋಡಿ ಇಲ್ಲಿ ಬರುವಂಥವೇ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇಲ್ಲಿರ್ತವೆ. ಇದನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೊಬೋದು. ಸೊ ಅದಕ್ಕೆ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಥರ ನೋಡಿದ್ವಿ 1 ಮೈನಸ್ ಮಾಡ್ ಆಫ್ ಎಕ್ಸ್ ವ್ಯಾಲ್ಯೂ, ಮಾಡ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಇದೆ. ವೆರಿ ಸಿಂಪಲ್. ಮಾಡ್ ಆಫ್ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು ಎ ಅಂತಂದರೆ ಎಕ್ಸ್ ವ್ಯಾಲ್ಯೂ ರೈಸ್ ಬಿಟ್ವೀನ್ ದ ವ್ಯಾಲ್ಯೂ ಮೈನಸ್ ಎ ಟು ಪ್ಲಸ್ ಎ ಅಂತ ಅರ್ಥ, ಓಕೆನಾ. ಸೊ ಈ ಥರ ನಾವು ಮುಂದೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವ ಥರ ಲಿಮಿಟ್ಸ್ ತೊಗೊಳೋದು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಫೈಂಡ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ದೇ ಆರ್ ಗಿವನ್ ದ 3 ಕಂಡೀಷನ್ಸ್. ಅದೇ ರೀತಿಯಾಗಿ ನೋಡಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ನೋಡಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರು ನೋಡಿದ್ರಿ. ಅದೇ ರೀತಿಯಾಗಿ 1 ಮೈನಸ್ ಎ ಕೂಡ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ 1 ಮೈನಸ್ ಮಾಡ್ ಎಕ್ಸ್ ಕೂಡ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ 1 ಕೂಡ ನೋಡ್ತಾ ಇದ್ದೀರಿ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ವಿಚ್ ಅಪಿಯರ್ ಅಗೇನ್ ಆ್ಯಂಡ್ ಅಗೇನ್, ಮತ್ತೆ ಕಾಣಿಸ್ಕೊಳ್ಳೋಂಥದ್ದು. ಇಲ್ಲಿ ಇ ಪವರ್ ಮೈನಸ್ ಎ ಎಕ್ಸ್ ಕೂಡ ನೋಡ್ತಾ ಇದ್ದೀರಿ. ಸೊ ಈ ಥರ ಪ್ರಾಬ್ಲಮ್ಸ್ ನಿಮಗೆ ತುಂಬಾ ಅಪಿಯರ್ ಆಗಿದೆ. ಸೊ ನೀವು ಕಲಿಬೇಕು ಅಂತಂದರೆ ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ನ ಈ ಫಾರ್ಮುಲಾಗಳನ್ನ ಕಲ್ತ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಅಷ್ಟರಲ್ಲಿ ನೀವು ಫಾರ್ಮುಲಾ ಪ್ರಿಪೇರ್ ಆದ್ರಿ ಅಂತಂದರೆ ವಿ ಕ್ಯಾನ್ ಸಾಲ್ವ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್ಸ್ ವೆರಿ ಈಸಿಲಿ. ಸೊ ಫಸ್ಟ್ ಪ್ರಾಕ್ಟೀಸ್ ದೀಸ್ ಫಾರ್ಮುಲೆ. ನಾವು ಹೇಳ್ತಾ ಇರ್ತೀರಾ ಕೆಲವು ಟೈಮ್ ನಿಮ್ಗೆ ಅನಿಸ್ತಾ ಇರುತ್ತೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ. ಯಾಕೆ ಅರ್ಥ ಆಗ್ತಾ ಇಲ್ಲ, ದಿಸ್ ಇಸ್ ದ ಮೇನ್ ರೀಸನ್. ಯಾವ ನಿಮಗೆ ಫಾರ್ಮುಲಾ ಸ್ಟ್ರಾಂಗಾಗಿ ಗೊತ್ತಿರಲ್ವೋ ಅವಾಗ ಪ್ರಾಬ್ಲಮ್ಸ್ ಅರ್ಥ ಆಗಲ್ಲ. ಯಾವ ನಿಮಗೆ ಫಾರ್ಮುಲಾ ಸ್ಟ್ರಾಂಗಾಗಿ ಗೊತ್ತಿರ್ತೈತೋ ಅವಾಗ ಪ್ರಾಬ್ಲಮ್ಸ್ ನಿಮಗೆ ಏನಾಗುತ್ತೆ, ಈಸಿ ಅನಿಸ್ಕೊಳುತ್ತೆ, ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಓಕೆ. ಸೊ ಮರ್ತೋಗ್ದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಓಕೆ. ಥ್ಯಾಂಕ್ ಯು ವೆರಿ ಮಚ್.